ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋಗೂ ನೋಟಿಫಿಕೇಷನ್ ಬರುತ್ತೆ. ಮಿಸ್ ಮಾಡದೆ ಎಲ್ಲ ವಿಡಿಯೋಗಳನ್ನು ನೋಡಬಹುದು. ನಾನೀಗ ಆಲ್ರೆಡಿ ಒಂದು ಸರಿ ಮಗುಗೆ ಹೇಗೆ ಸೀರೆನ ಉಡಿಸೋದು ನಮ್ಮ ಸ್ಯಾರಿಗಳನ್ನೇ ಅಂತ ಹಾಕಿದ್ದೆ. ಅದೇ ರೀತಿ ನಮ್ಮ ಸ್ಯಾರಿನೇ ಬಳಸ್ಕೊಂಡು ಈ ರೀತಿ ಡಿಫ್ರೆಂಟಾಗಿ ಹೇಗೆ ಸೀರೆನ ಡ್ರೇಪ್ ಮಾಡೋದು ಮಕ್ಕಳಿಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ದೀಪಾವಳಿ ಹಬ್ಬಕ್ಕೆ ನಾನು ಈ ರೀತಿ ಮಗಳಿಗೆ ರೆಡಿ ಮಾಡಿದ್ದೆ. ಈ ರೀತಿ ಡಿಫ್ರೆಂಟಾಗಿ ಸ್ಯಾರಿಯನ್ನು ಹೇಗೆ ಡ್ರೇಪ್ ಮಾಡೋದು ಮಕ್ಕಳಿಗೆ ಅಥವಾ ಹೇಗೆ ಉಡಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಕೊನೆವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡಿ. ಸೀರೆ ಹಾಕೊಡ್ಲ ಮಕ್ಕಳೇ? ಈ ಮುಂಚೆ ಹಾಕಿದ್ದು ನಾನು ನಾರ್ಮಲಾಗಿ ನಾವೆಲ್ಲ ಹೇಗೆ ಉಡ್ಕೋತೀವಿ ಆ ರೀತಿ ಸ್ಯಾರಿನ ಹಾಕೋದು ಹೇಗೆ ಅಂತ ಕಲಿಸ್ಕೊಟ್ಟಿದ್ದೆ. ಆದರೆ ಈ ಸರಿ ನಾನು ಈ ಕಚ್ಚೆ ಸ್ಯಾರಿ ಹಾಕ್ಕೊಳ್ತಾರಲ್ಲ ಆ ಥರ ಮಿಕ್ಸ್ ಮಾಡಿ ಕಚ್ಚೆ ಸ್ಯಾರಿ ಮತ್ತು ಫ್ರಂಟ್ ಪ್ಲೀಟ್ಸ್ ಎರಡೂ ಕೂಡ ಮಾಡಿಕೊಂಡು ಡಿಫ್ರೆಂಟಾಗಿ ಈ ಸ್ಯಾರಿನ ನಾನು ವೇರ್ ಮಾಡಿಕೊಡ್ತಾ ಇದ್ದೀನಿ. ಜೊತೆಗೆ ಈ ಸ್ಯಾರಿ ಹಾಕ್ಕೊಳ್ಳಿಕ್ಕೆ ಈ ರೀತಿ ಬ್ಲೌಸ್ ಏನೂ ಬೇಕಾಗಿಲ್ಲ. ಬ್ಲೌಸ್ ಏನು ಹಾಕದೆ ಹಾಗೆಯೇ ಸ್ಯಾರಿನಲ್ಲೇ ಕವರ್ ಮಾಡಿ ಎಷ್ಟು ನೀಟಾಗಿ ಸ್ಯಾರಿನ ಹಾಕ್ಬೋದು ಮಕ್ಕಳಿಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಸ್ಯಾರಿ ಹಾಕೋ ಮೊದಲೇ ಸೆರಗನ್ನು ಪಿನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಸ್ವಲ್ಪ ರಫ್ ಆಗಿದೆ. ಆದ್ದರಿಂದ ಮುಂಚೆನೇ ಈ ರೀತಿ ಪಿನ್ ಮಾಡಿಕೊಂಡ್ರೆ ಸ್ಯಾರಿ ಹಾಕುವಾಗ ಈಸಿಯಾಗಿ ಬೇಗನೆ ಹಾಕ್ಕೊಡ್ಬೋದು. ಸಿಂಪಲ್ ಸ್ಯಾರಿ ಆದರೆ ಉಡಿಸ್ತಾನೆ ನಾವು ಪಿನ್ ಮಾಡ್ಕೊಳ್ಬೋದು. ಸ್ವಲ್ಪ ಇದು ರಫ್ ಸ್ಯಾರಿ ಆಗಿರೋದ್ರಿಂದ ನಾನು ಇಲ್ಲಿ ಮುಂಚೆನೇ ಪಿನ್ ಮಾಡಿಕೊಂಡೆ. ಈಗ ಮಗು ಲೆಂತ್ ನೋಡಿಕೊಂಡು ಸ್ಯಾರಿನ ಮಡಚ್ಕೊಳ್ಬೇಕಾಗತ್ತೆ. ನಾನು ಎಕ್ಸಾಕ್ಟ್ ಹಾಫ್ ಸ್ಯಾರಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳ ಲೆಂತಿಗೆ ಇಷ್ಟು ಸಾಕಾಗುತ್ತೆ. ಜೊತೆಗೆ ಈ ರೀತಿ ಈ ಟೈಪ್ ಆಫ್ ಸ್ಯಾರಿನ ಉಟ್ಕೊಳ್ಬೇಕಾದ್ರೆ ನೀವು ಈ ಬಾರ್ಡ್ರ್ ಇರೋ ಸ್ಯಾರಿನ ಚೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಸ್ಯಾರಿ ಆದರೆ ಈ ಮೆಥಡ್ ಚೆನ್ನಾಗಲ್ಲ, ಆ ವೇರಿಯೇಷನ್ಸ್ ಗೊತ್ತಾಗೋದಿಲ್ಲ. ಆದ್ದರಿಂದ ಸ್ವಲ್ಪ ಬಾರ್ಡರ್ ಇರುವಂಥ ಸ್ಯಾರಿನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಸುಮಾರು ಒಂದು ಅರ್ಧ ಮಾರಷ್ಟು ಉದ್ದ ಸೀರೆನ ಬಿಟ್ಕೊಂಡಿದ್ದೀನಿ ರೈಟ್ ಸೈಡ್ಗೆ. ಈ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗಾದಂಗೆ ನಾನು ಸೊಂಟಕ್ಕೆ ಬಳಸ್ಕೊಂಡು ಸೀರೆನ ಕಚ್ಚೆ ರೀತಿ ಕಟ್ಕೊಳ್ತಾ ಇದ್ದೀನಿ. ತುಂಬ ಉದ್ದ ಬೇಡ, ಒಂದು ಅರ್ಧ ಮಾರಷ್ಟು ಸಾಕು. ನೋಡಿ, ಈ ರೀತಿ ನೀಟಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೈಟಾಗಿ ಕಟ್ಕೋಬೇಕು. ಯಾಕೆಂದರೆ ನಾವು ನೆರಿಗೆ ಎಲ್ಲನೂ ಸಿಗಿಸ್ಕೊಳ್ಳೋಕ್ಕೆ ಲೂಸ್ ಆಗಬಾರ್ದು, ಟೈಟಾಗಿ ಕುತ್ಕೊಳ್ಬೇಕು. ಹಾಗೆ ಮಗುಗೂ ಕೂಡ ತುಂಬಾ ಸೊಂಟ ಕೊರೆಯೋ ರೀತಿಯೂ ಕೂಡ ಕಟ್ಕೊಳ್ಬಾರ್ದು. ಮಕ್ಕಳಿಗೆ ಕಂಫರ್ಟೇಬಲ್ ಇರೋ ಹಾಗೆ ಕಟ್ಕೊಳ್ಬೇಕು. ನೋಡಿ, ಈ ರೀತಿ ಮಧ್ಯಕ್ಕೆ 2 ಗಂಟೆ ಹಾಕ್ಕೊಳ್ತಾ ಇದ್ದೀನಿ. ಫಿಟ್ಟಾಗಿ ಕುತ್ಕೊಳ್ಳುತ್ತೆ. ಮತ್ತೆ ಇದಕ್ಕೆ ಪಿನ್ನೆಲ್ಲ ಹಾಕೋ ಅಗತ್ಯ ಇಲ್ಲ. ಈಗ ಲೆಫ್ಟ್ ಸೈಡ್ ಏನು ಉಳಿದಿದೆ ಸ್ಯಾರಿ ಜೊತೆಗೆ ಬಾರ್ಡರ್ ಇದೆಯಲ್ಲ, ಆ ಬಾರ್ಡರ್ ಫ್ರಂಟ್ ಕಾಣೋ ಹಾಗೆ ನಾನು ಇಲ್ಲಿ ನರಿಗೆ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ನರಿಗೆ ಮಾಡಿಕೊಂಡು ಹಿಂದೆ ತಗೊಂಡು ಹಿಂದೆಗೆ ಸಿಗಿಸ್ಕೊಳ್ತೀನಿ. ಆಗ ಕಚ್ಚೆ ರೀತಿ ಆಗುತ್ತೆ. ಜೊತೆಗೆ ತುಂಬಾ ಬ್ಯಾಕ್ ಸೈಡು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಫೋಟೋಶೂಟ್ ಎಲ್ಲ ಮಾಡಬೇಕು ಅಂದರೆ ಈ ರೀತಿ ಸ್ಯಾರಿ ಹಾಕಿ ಮಕ್ಕಳಿಗೆ ಫೋಟೋಶೂಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಯಾವ ಕಡೆಯಿಂದನಾದರೂ ಸರಿ ನೀವು ಫೋಸ್ ಮಾಡಿಸಿದ್ರು ಮಗುಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನರಿಗೆ ಮಾಡ್ಕೊಳ್ಬೇಕಾದ್ರೆ ನಮಗೆ ಬಾರ್ಡರ್ ಏನಿದೆ ಅದು ಕಾಣಿಸ್ಬೇಕು ಫ್ರಂಟು, ಆ ರೀತಿ ನಾವು ನರಿಗೆ ಮಾಡ್ಕೊಳ್ಬೇಕು. ನೋಡಿ, ಈಗ ಈ ರೀತಿ ನರಿಗೆ ಮಾಡಿಕೊಂಡು ಕಾಲುಗಳ ಮಧ್ಯೆ ತಗೊಳ್ತಾ ಇದ್ದೀನಿ ಹಿಂದೆಗೆ. ನೋಡಿ, ಈಗ ಇಲ್ಲಿ ಸಿಗಿಸ್ಕೊಂಡು ಒಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಳಗಡೆ ಸಿಗಿಸ್ಕೊಂಡಿದ್ದೀವಲ್ಲ ಆ ನೆರಿಗೆಗಳು ಸೇರಿಸಿ ನಾನು ಪಿನ್ ಹಾಕ್ಕೊಳ್ತಾ ಇದ್ದೀನಿ. ತೀರಾ ಎಲ್ಲ ನೆರಿಗೆನೂ ಸೇರಿಸಿ ನಾವು ಪಿನ್ ಹಾಕೋ ಅಗತ್ಯ ಇಲ್ಲ. ಒಳಗಡೆಗೆ ಏನು ಸಿಗಿಸಿದ್ದೀವಿ ಅದನ್ನು ಸೇರಿಸಿ ನಾವು ಪಿನ್ ಹಾಕ್ಕೊಂಡ್ರೆ ಸಾಕು. ಮೇಲ್ಗಡೆ ಪಿನ್ ಹಾಕಿರೋದು ಎಕ್ಸ್ಪೋಸ್ ಆಗಲ್ಲ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಗ. ಈಗ ನಾನು ರೈಟ್ ಸೈಡು ನರಿಗೆ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾನು ಸೆರಗು ಮಾಡ್ಕೊಳ್ತೀನಿ. ಹಾಗೆಯೇ ಅದಕ್ಕೂ ಮುಂಚೆ ಹಾಫ್ ಸ್ಯಾರಿ ಫೋಲ್ಡ್ ಮಾಡ್ಕೊಂಡಿದ್ವಲ್ಲ ಅದು ಕಂಪ್ಲೀಟಾಗಿ ಸೀರೆನ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು
ಸೆರಗು ಮಾಡ್ಕೊಂಡಿದ್ದೀನಲ್ಲ, ಆ ಸೆರಗನ್ನ ನಾನು ಫೋಲ್ಡ್ ಮಾಡ್ಕೊಂಡಿರೋ ಥರ ನಾನು ಸೆರಗು ಮಾಡ್ಕೊಂಡಿಲ್ಲ. ಸಿಂಗಲ್ ಎಳೆನಲ್ಲೇ ಪಿನ್ ಮಾಡ್ಕೊಂಡಿದ್ದೀನಿ. ಆಗ ನಮಗೆ ಫ್ರಂಟು ನಾನು ಮುಂಚೆ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಆ ಲೇಯರ್ ಕಂಡ್ರೆ ಚೆನ್ನಾಗಿರುತ್ತೆ. ಆ ಥರ ಮಡ್ಚಿರೋ ಥರ ಕಾಣಿಸಿದ್ರೆ ನಿಮ್ಗಷ್ಟು ಸ್ಯಾರಿ ಲುಕ್. ಸೆಂಟರ್ ಪ್ಲೀಟ್ಸ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಸೆರಗುಗೆ ಎಷ್ಟು ಲೆಂತ್ ಸ್ಯಾರಿ ಬೇಕು ಅಷ್ಟನ್ನು ಅಳತೆ ತೊಗೊಂಡು ಆನಂತರ ಉಳಿದಿರೋವಂಥ ಸ್ಯಾರಿ ಮೆಜರ್ಮೆಂಟಿಗೆ ನಾನು ಇಲ್ಲಿ ಸೆಂಟರ್ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆನೇ ಮಾಡ್ಕೊಂಡ್ಬಿಟ್ರೆ ಚಿಕ್ಕ ಅಥವಾ ದೊಡ್ಡ ಆಗಿಬಿಡುತ್ತೆ. ಇನ್ನು ಸ್ವಲ್ಪ ಬೇಕು ಅಂದ್ರೂ ಮತ್ತೆ ಎರಡೆರಡು ಕೆಲಸ ಹಿಡಿಯುತ್ತೆ. ಆದ್ದರಿಂದ ಎಷ್ಟು ಬೇಕೋ ಮೆಷರ್ಮೆಂಟ್ ತೊಗೊಂಡು ಆನಂತರ ಸೆಂಟರ್ ಪ್ಲೀಟ್ಸ್ನ ಮಾಡಿಕೊಂಡು ಇಲ್ಲಿ ನಾನು ಸಿಗಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾವು ನಾರ್ಮಲಾಗಿ ಸ್ಯಾರಿ ಹಾಕ್ಕೊಳ್ಬೇಕಾದ್ರೆ ಲೆಫ್ಟ್ ಸೈಡ್ಗೆ ನೆರಿಗೆಗಳು ಬರೋ ರೀತಿ ಹಾಕ್ಕೊಳ್ತೀವಿ. ನಾನಿಲ್ಲಿ ರೈಟ್ ಸೈಡ್ಗೆ ಫೇಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇದು ಈ ಒಂದು ಟೈಪ್ ಆಫ್ ಸ್ಯಾರಿಗೆ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾನು ಮತ್ತೆ ಇಲ್ಲಿ ಫ್ರಂಟ್ ಸೆರಗು ಹಾಕ್ಕೊಳ್ತಾ ಇದ್ದೀನಿ. ಸೊ ಮುಂದೆ ನಿಮಗೆ ನೋಡ್ತಾ ಗೊತ್ತಾಗುತ್ತೆ. ಅದು ಲೆಫ್ಟಿಗೆ ಹೋಗಿದಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಿ ಇವಾಗ ಇದಕ್ಕೆ ನಾನು ಪಿನ್ ಹಾಕಿಲ್ಲ. ಟೈಟಾಗಿ ನಾನು ಮುಂದೆ ಕಟ್ಟಿರೋದ್ರಿಂದ ಅದು ನೀಟಾಗಿ ಕುತ್ಕೊಂತು. ಈಗ ಸೆಮಿ ಏನು ಹಾಕಿದೆ ಅದನ್ನು ತೆಗೆದೀನಿ. ಯಾಕೆ ಮುಂಚೆಯೇ ನಾನು ಹೇಳ್ದಂಗೆ ಇದಕ್ಕೆ ಬ್ಲೌಸೇ ನೆಸೆಸಿಟಿ ಅನಿಸಲ್ಲ. ಸ್ಯಾರಿ ಸೆರಗು ಹಾಕೋಕ್ಕೂ ಮುಂಚೆ ಒಂದು ಸುತ್ತು ಹಾಗೆ ಸ್ಯಾರಿಯನ್ನು ಸುತ್ತಿಸಿ ಬಾರ್ಡರ್ ಏನಿರುತ್ತೆ ಅದನ್ನು ಮೇಲ್ಭಾಗಕ್ಕೆ ತಂದು ಹಿಂದೆಗಾದಂಗೆ ನಾನು ಪಿನ್ ಹಾಕ್ಕೊಂಡೆ. ಇದು ನಿಮಗೆ ಫುಲ್ ಕವರೇಜ್ ಕೊಡುತ್ತೆ, ಜೊತೆಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾನಿಲ್ಲಿ ಲೆಫ್ಟ್ ಸೈಡ್ಗೆ ಸೆರಗು ಹಾಕ್ತಾಯಿಲ್ಲ, ಫ್ರಂಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ಈ ರೀತಿ ಫ್ರಂಟ್ ಸೆರಗು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆ ಬಾರ್ಡರ್ ನೀಟಾಗಿ ಕುತ್ಕೊಳ್ಳೋ ರೀತಿ ನೋಡ್ಕೊಳ್ಳಿ. ನೋಡಿ ಈಗ ಮುಂಚೆನೇ ನಾವು ಸೆರಗು ಅಳತೆ ಮಾಡಿಕೊಂಡು ಪಿನ್ ಹಾಕ್ಕೊಂಡಿದ್ವಲ್ಲ, ಅಲ್ಲಿಗೆ ಈ ಬಾರ್ಡರ್ನ ಸೇರಿಸಿ ನಾನು ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಮುಂದೆ ಪಿನ್ ಆದಮೇಲೆ ಹಿಂದೆ ನೋಡಿ ಈ ರೀತಿ ದಪ್ಪ ದಪ್ಪಗೆ ಅನಿಸುತ್ತೆ. ಅದನ್ನು ಕೂಡ ನೀಟಾಗಿ ನೆರಿಗೆ ಹಿಡಿದು ನಾವು ಪಿನ್ ಹಾಕ್ಕೊಂಡಿದ್ವಲ್ಲ ಹಿಂದೆ, ಆ ಪಿನ್ನ ಸೇರಿಸಿ ನಾನಿಲ್ಲಿ ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ತೆಗೆದುಬಿಟ್ಟು ಈ ನೆರಿಗೆನೂ ಕೂಡ ಸೇರಿಸ್ಕೊಂಡು ಆನಂತರ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮುಂದೆ ಕೂಡ ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಟ್ಸ್ ಎಲ್ಲ ಏನಿದೆ ಅದನ್ನು ಕರೆಕ್ಟಾಗಿ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಜೋಡಿಸ್ಕೊಂಡ್ರೆ ಫೋಟೋಗೆಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ, ಮೆಸ್ಸಿ ಅನಿಸೋದಿಲ್ಲ. ಹಾಗೆ ಮುಂದೆ ಈಗ ಪಿನ್ ಹಾಕ್ಕೊಂಡಿದ್ವಲ್ಲ, ಆನಂತರ ಇದು ಹಾಗೆ ಬಿಟ್ಟರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗೆ ಮಕ್ಕಳಿಗೆ ಸರಿಗೆ ಕ್ಯಾರಿ ಮಾಡಲಿಕ್ಕೆ ಬರಲ್ಲ. ಅದನ್ನು ಕೂಡ ನಾನು ಲೆಫ್ಟ್ಗಾದಂಗೆ ತೊಗೊಂಡು ಹಿಂದೆಗೆ ಸಿಕ್ಸ್ಕೊಳ್ತಾ ಇದ್ದೀನಿ. ಅಥವಾ ನೀವು ಪಿನ್ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಟೈಟಾಗಿ ಪಿನ್ ಹಾಕ್ಕೊಂಡಿರೋದ್ರಿಂದ ಶೋಲ್ಡರ್ ಹತ್ರ ಫಿಟ್ಟಾಗಿ ಕುತ್ಕೊಳ್ಳುತ್ತೆ ಅಂತೇಳಿ ಸ್ವಲ್ಪ ತೆಗೆದು ಅಲ್ಲಿ ಸಿಕ್ಸ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಪಿನ್ ಹಾಕಿಲ್ಲ, ಹಾಗೆಯೇ ಟೈಟಾಗಿ ಕೂತಿದೆ. ಅಗತ್ಯ ಇದ್ದರೆ ಪಿನ್ ಕೂಡ ಹಾಕ್ಬೋದು. ಈಗ ನೀವೇ ನೋಡ್ತಾ ಇರ್ಬೋದು, ಲೆಫ್ಟ್ ಕೂಡ ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೆರಿಗೆ ಥರ, ಮತ್ತು ರೈಟ್ ಕೂಡ ಅದೇ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ಸೆಂಟರ್ ಪ್ಲೀಟ್ಸ್ದು. ಇದನ್ನು ನೀಟಾಗಿ ಕುತ್ಕೊಳ್ಳಿಕ್ಕೆ ಒಂದು ಸೊಂಟು ಡಬ್ ಹಾಕಿ ಕಟ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಫೋಟೋಗಂತೂ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ. ನಾನು ಹಬ್ಬದಲ್ಲಿ ರೆಡಿ ಮಾಡಿರೋ ರೀತಿ ತುಂಬ ರೆಡಿ ಮಾಡ್ತಾ ಇಲ್ಲ. ಸುಮ್ಮನೆ ಯಾವ ರೀತಿ ಈ ಸ್ಯಾರಿ ಹಾಕೋದು ಅಂತ ತೋರಿಸ್ಲಿಕ್ಕೆ ಅಂತ ಸ್ಯಾರಿ ಹಾಕ್ತೆ. ಆದ್ದರಿಂದ ಒಂದು ಸರ ಮತ್ತು ಒಂದು ಬ್ಯಾಂಗಲ್ ಮತ್ತು ಒಂದು ಸ್ಟಿಕ್ಕರ್ ಅಂಟಿಸಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ಸ್ಟಾರ್ಟಿಂಗ್ ನಾನು ಹಾಕಿರೋಂಗೆ ಹೇರ್ ಸ್ಟೈಲ್ ಎಲ್ಲ ಮಾಡಿ ಫ್ಲವರ್ ಎಲ್ಲ ಹಾಕಿ ಮತ್ತು ಜುಮ್ಕ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾವೆಷ್ಟು ಚೆನ್ನಾಗಿ ರೆಡಿ ಮಾಡ್ತೀವಿ ಅಷ್ಟು ಮುದ್ದಾಗಿ ಮಕ್ಕಳು ಕಾಣಿಸ್ತಾರೆ. ನೋಡ್ತಾ ಇರ್ಬೋದು ನೀವೇ ಯಾವ ರೀತಿ ಸ್ಯಾರಿ ಹಾಕಿದ್ದೀನಿ ಅಂತ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಯಾವುದೇ ರೀತಿ ಫೋಸ್ ಮಾಡಿಸಿದ್ರು, ಫ್ರಂಟ್ ಬ್ಯಾಕ್ ಲೆಫ್ಟ್ ರೈಟ್ ಯಾವ ರೀತಿ ಟರ್ನ್ ಮಾಡಿಸಿ ನೀವು ಫೋಟೋ ತೆಗೆದ್ರೂ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಒಂದು ಸರಿ ನೀವು ಕೂಡ ಮಕ್ಕಳಿಗೆ ಸ್ಯಾರಿ ಉಡಿಸಿ, ತುಂಬ ಇಷ್ಟ ಆಗುತ್ತೆ. ಸ್ಕೂಲ್ನಲ್ಲೂ ಕೂಡ ಚಿಕ್ಕ ಮಕ್ಕಳಿಗೆ ಯಾವುದಾದ್ರೂ ಪ್ರೋಗ್ರಾಮ್ಸ್ ಇದ್ದರೆ, ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದರೆ ಈ ರೀತಿ ಸ್ಯಾರಿ ಹಾಕ್ಕೊಡ್ಬೋದು. ಎಲ್ಲೂ ಬಿದ್ದೋಗೋದಿಲ್ಲ, ಟೈಟಾಗಿ ಕುತ್ಕೊಳ್ಳುತ್ತೆ. ಹಾಗೆ ಈ ರೀತಿ ಸ್ಯಾರಿ ಹಾಕಿಸಿ ಹೇರ್ ಸ್ಟೈಲ್ ಮಾಡಿ ಮತ್ತು ಒಡವೆ ಎಲ್ಲ ನೀಟಾಗಿ ಹಾಕಿದ್ರೆ ತುಂಬಾ ರಿಚ್ಚಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಯಾವುದೇ ಫೆಸ್ಟಿವಲ್ಗೆ ಅಥವಾ ನಿಮಗೆ ಡ್ಯಾನ್ಸ್ ಪ್ರೋಗ್ರಾಮ್ಸ್ಗೂ ಕೂಡ ಹಾಕ್ಬೋದು. ಹೇಗಿತ್ತು ಇವತ್ತಿನ ವಿಡಿಯೋ? ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ, ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.